ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಊಟವಾದ 15 ನಿಮಿಷಗಳ ನಂತರ ನಡೆಯುವುದರಿಂದ ಶುಗರ್ ಕಡಿಮೆಯಾಗಲು ಕಾರಣವೇನು? ಆಪ್ಷನ್ಸ್: ಎ ಶುಗರ್ ಬಳಕೆ, ಬಿ ಪರಿವರ್ತನೆ, ಸಿ ಕಾರ್ಯಕ್ಷಮತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಊಟ ಮಾಡಿದ ಬಳಿಕ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ರಕ್ತದಲ್ಲಿ ಸೇರುತ್ತವೆ. ಇದರಿಂದ ರಕ್ತ ಸಕ್ಕರೆಯ ಮಟ್ಟ ಹೆಚ್ಚಾಗುತ್ತದೆ. ನಿಧಾನವಾಗಿ ನಡೆಯುವುದರಿಂದ ಸ್ನಾಯುಗಳು ಗ್ಲೂಕೋಸ್ ಅನ್ನು ಶಕ್ತಿಯಾಗಿ ಬಳಸುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ನಡೆಯುವುದು ಇನ್ಸುಲಿನ್ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತದೆ. ದೈಹಿಕ ಚಟುವಟಿಕೆಯು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಕಾರಿ ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತದೆ. ಊಟದ ನಂತರ ನಡೆಯುವುದರಿಂದ ಚಯಾಪಚಯ ಕ್ರಿಯೆ ಮತ್ತು ಕ್ಯಾಲೋರಿ ಸುಡುವಿಕೆ ಹೆಚ್ಚಾಗುತ್ತದೆ. ನಡಿಗೆಯು ಒತ್ತಡ ನಿವಾರಕ ಮತ್ತು ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ನಿರ್ವಹಿಸಲು ಪರೋಕ್ಷವಾಗಿ ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಚೇಳಿನ ವಿಷವನ್ನು ಯಾವ ಕ್ಷೇತ್ರದಲ್ಲಿ ಬಳಸಿಕೊಳ್ಳಲು ತಯಾರಿಸಲಾಗುತ್ತದೆ? ಆಪ್ಷನ್ಸ್: ಎ ಸೌಂದರ್ಯ, ಬಿ ಕೃಷಿ, ಸಿ ವೈದ್ಯಕೀಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚೇಳಿನ ವಿಷವನ್ನು ಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ನೋವು ನಿವಾರಕಗಳು, ಪ್ರತಿಜೀವಕಗಳು ಮತ್ತು ಸ್ವಯಂ ನಿರೋಧಕ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಚೇಳಿನ ವಿಷದಲ್ಲಿರುವ ಕ್ಲೋರೋಟಾಕ್ಸಿನ್ ಎಂಬ ಪ್ರೋಟೀನ್ ಮಾನವರಲ್ಲಿ ಮೆದುಳಿನ ಗೆಡ್ಡೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ. ಚೇಳಿನ ವಿಷವನ್ನು ಸೌಂದರ್ಯ ಉತ್ಪನ್ನಗಳು ಮತ್ತು ಸೌಂದರ್ಯವರ್ಧಕಗಳಲ್ಲಿಯೂ ಬಳಸಲಾಗುತ್ತದೆ. ಕೃಷಿಗೆ ಅಗತ್ಯವಿರುವ ಕೀಟನಾಶಕಗಳ ತಯಾರಿಕೆಯಲ್ಲಿಯೂ ಸಹ ಚೇಳಿನ ವಿಷವನ್ನು ಬಳಸಿಕೊಳ್ಳಲಾಗುತ್ತದೆ. ಮೂರನೇ ಪ್ರಶ್ನೆ, ರಕ್ತದ ಗುಂಪಿಗೆ ತಕ್ಕಂತೆ ಆಹಾರವನ್ನು ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ರೋಗ ತಡೆ, ಬಿ ರೋಗ ಹೆಚ್ಚಳ, ಸಿ ದುರ್ಬಲ ದೇಹ, ಡಿ ಶಕ್ತಿ ಕುಂಠಿತ. ಸರಿಯಾದ ಉತ್ತರ ಆಪ್ಷನ್ ಎ ರೋಗ ತಡೆ. ಬ್ಲಡ್ ಟೈಪ್ ಡಯಟ್ ಅಥವಾ ರಕ್ತದ ಗುಂಪಿಗೆ ತಕ್ಕಂತೆ ಆಹಾರ ಸೇವಿಸುವುದರಿಂದ ಉತ್ತಮ ಜೀರ್ಣಕ್ರಿಯೆಗೆ ಅವಕಾಶ ನೀಡುತ್ತದೆ, ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳನ್ನು ತಡೆಗಟ್ಟುತ್ತದೆ. ತೂಕವನ್ನು ಕಳೆದುಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ವಿವಿಧ ಆಹಾರಗಳನ್ನು ತಿನ್ನುವುದರಿಂದ ದೇಹಕ್ಕೆ ವಿವಿಧ ಪೋಷಕಾಂಶಗಳು ಒದಗುತ್ತವೆ. ಮತ್ತೊಂದೆಡೆ ರಕ್ತದ ಗುಂಪು ದೇಹದ ವಿಭಿನ್ನ ಪೋಷಕಾಂಶಗಳೊಂದಿಗೆ ಕೆಲಸ ಮಾಡುತ್ತದೆ. ಬ್ಲಡ್ ಗ್ರೂಪ್ ಡಯಟ್ ದೇಹ ಪ್ರಕಾರದಿಂದ ನಿರ್ಧಾರವಾಗುತ್ತದೆ. ಮಧುಮೇಹ, ಮೂತ್ರಪಿಂಡದ ಸಮಸ್ಯೆ, GIT, ಕೊಲೆಸ್ಟ್ರಾಲ್, ಅಧಿಕ ರಕ್ತದೊತ್ತಡ ಮುಂತಾದ ನಮ್ಮ ಆನುವಂಶಿಕ ವೈದ್ಯಕೀಯ ಸಮಸ್ಯೆಗಳನ್ನು ನಿಯಂತ್ರಿಸಲು ರಕ್ತದ ಗುಂಪು ಆಹಾರವು ನಮಗೆ ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಹೈ BPಯನ್ನು ಕಡಿಮೆ ಮಾಡಿಕೊಳ್ಳಲು ತಕ್ಷಣ ಯಾವ ಆಹಾರವನ್ನು ನಿಲ್ಲಿಸಬೇಕು? ಆಪ್ಷನ್ಸ್: ಎ ಡೈರಿ ಉತ್ಪನ್ನ, ಬಿ ಹಸಿ ತರಕಾರಿ, ಸಿ ಸಂಸ್ಕರಿಸಿದ ಮಾಂಸ, ಡಿ ಸಿಹಿ ತಿನಿಸು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸಂಸ್ಕರಿಸಿದ ಮಾಂಸವನ್ನು ತಿನ್ನುವುದು ದೇಹಕ್ಕೆ ಹಾನಿಕಾರಕವಾಗಿದೆ. ಈ ಮಾಂಸದಲ್ಲಿರುವ ಸಂರಕ್ಷಕಗಳು, ಉಪ್ಪು ಮತ್ತು ಇತರ ರಾಸಾಯನಿಕಗಳು ರಕ್ತದೊತ್ತಡ ನಿಯಂತ್ರಣಕ್ಕೆ ಅಡ್ಡಿಪಡಿಸುತ್ತವೆ. BP ಇರುವವರು ಸಕ್ಕರೆಯನ್ನು ನಿಯಂತ್ರಿಸಬೇಕು. ಮಧುಮೇಹ ಇಲ್ಲದಿದ್ದರೂ ಸಕ್ಕರೆಯನ್ನು ನಿಯಂತ್ರಿತ ಪ್ರಮಾಣದಲ್ಲಿ ಸೇವಿಸಬೇಕು. ಪ್ಯಾಕ್ ಮಾಡಿದ ಪಾನೀಯಗಳು ಮತ್ತು ಕೂಲ್ ಡ್ರಿಂಕ್ಸ್ಗಳಿಗಿಂತ ತಾಜಾ ಹಣ್ಣಿನ ರಸ ಉತ್ತಮ. ಮತ್ತು ಉಪ್ಪಿನಕಾಯಿಯನ್ನು ಬಹಳಷ್ಟು ಉಪ್ಪಿನೊಂದಿಗೆ ತಯಾರಿಸಲಾಗುತ್ತದೆ. ಇದು BPಯನ್ನು ಹೆಚ್ಚಿಸುತ್ತದೆ, ಆದ್ದರಿಂದ ಇವುಗಳನ್ನು ಕಡಿಮೆ ಮಾಡಬೇಕು. ಇನ್ನು ಕಾಫಿ ಮತ್ತು ಚಹಾದಂತಹ ಪಾನೀಯಗಳು ಕೆಫೀನ್ ಅನ್ನು ಹೊಂದಿರುತ್ತವೆ. ಇದು ತಾತ್ಕಾಲಿಕವಾಗಿ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ, ಆದ್ದರಿಂದ ಇವುಗಳನ್ನು ದಿನಕ್ಕೆ 1 ಅಥವಾ 2 ಬಾರಿ ಮಾತ್ರ ಸೀಮಿತಗೊಳಿಸಬೇಕು. ಐದನೇ ಪ್ರಶ್ನೆ, ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಿ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಸೇಬು, ಸಿ ಪೇರಳೆ, ಡಿ ಹಲಸು. ಸರಿಯಾದ ಉತ್ತರ ಆಪ್ಷನ್ ಡಿ ಹಲಸು. ಹಲಸಿನ ಹಣ್ಣು ಕರುಳಿನಲ್ಲಿ ಕೊಬ್ಬಿನ ಹೀರುವಿಕೆಯನ್ನು ಕಡಿಮೆ ಮಾಡಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ. ನಿಮ್ಮ ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳುವುದರ ಜೊತೆಗೆ ಹಲಸಿನ ಹಣ್ಣು ಉತ್ತಮ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳ ಸಹಾಯದಿಂದ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಆರನೇ ಪ್ರಶ್ನೆ, ಮುಟ್ಟಿನ ವೇಳೆ ಪುರುಷರು ತಮ್ಮ ಸಂಗಾತಿಯೊಂದಿಗೆ ಹೇಗೆ ವರ್ತಿಸುವುದರಿಂದ ಅವರ ಮನಸ್ಥಿತಿ ಹತೋಟಿಯಲ್ಲಿರುತ್ತದೆ? ಆಪ್ಷನ್ಸ್: ಎ ಭಾವನಾತ್ಮಕ ಬೆಂಬಲ,
ಬಿ ಕೆಲಸದಲ್ಲಿ ಸಹಾಯ, ಸಿ ವಿಶ್ರಾಂತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಟ್ಟಿನ ವೇಳೆ ನೀವು ನಿಮ್ಮ ಸಂಗಾತಿಯ ದೈಹಿಕ ಮತ್ತು ಭಾವನಾತ್ಮಕ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರ ಮಾತನ್ನು ಆಲಿಸಿ ಹೆಚ್ಚುವರಿ ಬೆಂಬಲ, ಭಾವನಾತ್ಮಕ ಬೆಂಬಲ, ಮುಕ್ತ ಸಂವಹನದ ಮೂಲಕ ನಿಮ್ಮ ಪ್ರೀತಿ ಬಂಧವನ್ನು ಗಟ್ಟಿಗೊಳಿಸಬಹುದು. ಈ ವೇಳೆ ದೈಹಿಕ ನೋವನ್ನು ಅವರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗದೇ ಇದ್ದರೂ ಸಂಗಾತಿಯಾಗಿ ಪುರುಷರು ಭಾವನಾತ್ಮಕವಾಗಿ ಬಲ ತುಂಬಬಹುದು. ಈ ಬೆಂಬಲ ಅವರಿಗೆ ಮಾನಸಿಕವಾಗಿ ಸಮಾಧಾನ ತಂದುಕೊಳ್ಳಲು, ನೋವನ್ನು ಎದುರಿಸಲು ನೆರವಾಗುತ್ತದೆ. ಮನೆಯ ಕೆಲಸಗಳಲ್ಲಿ ಅವರಿಗೆ ಸಹಾಯ ಮಾಡಿ, ಅವರಿಗೆ ಹೆಚ್ಚಿನ ವಿಶ್ರಾಂತಿಗೆ ಅವಕಾಶ ನೀಡಿ, ಬಿಸಿ ಬಿಸಿ ಆಹಾರ ಸಿದ್ಧಪಡಿಸಿಕೊಡಿ, ಮಸಾಜ್ ಸೇರಿ ಇತರ ದೈಹಿಕ ಬೆಂಬಲವನ್ನು ನೀಡಿ. 7ನೇ ಪ್ರಶ್ನೆ, ಯಾವ ಸಮಸ್ಯೆಗೆ ಪಪ್ಪಾಯಿಯನ್ನು ರಾಮಬಾಣವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್ ಎ ಯಕೃತ್, ಬಿ ಹೃದ್ರೋಗ, ಸಿ ಅಸ್ತಮಾ, ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್. ಕೆಲವು ಹಣ್ಣುಗಳನ್ನು ತಿನ್ನುವುದು ಕೊಬ್ಬಿನ ಯಕೃತ್ತಿಗೆ ತುಂಬ ಒಳ್ಳೆಯದು. ಹಣ್ಣುಗಳಲ್ಲಿ ನಾರಿನಾಂಶ, ವಿಟಮಿನ್ಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಅವು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು, ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಯಕೃತ್ತನ್ನು ನಿರ್ವಶಗೊಳಿಸಲು ಸಹಾಯ ಮಾಡುತ್ತವೆ. ಇದಲ್ಲದೆ ಹಣ್ಣುಗಳು ನೈಸರ್ಗಿಕ ಸಕ್ಕರೆಯನ್ನು ಹೊಂದಿರುವುದರಿಂದ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳು ಕಂಡುಬರುವುದಿಲ್ಲ. ಇವುಗಳಲ್ಲಿ ಒಂದು ಪಪ್ಪಾಯಿ. ಪಪ್ಪಾಯಿ ಹಣ್ಣು ಜೀರ್ಣಾಂಗ ವ್ಯವಸ್ಥೆಗೆ ಬಹಳ ಒಳ್ಳೆಯದು. ವಿಶೇಷವಾಗಿ ಯಕೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಇದನ್ನು ರಾಮಬಾಣವೆಂದು ಪರಿಗಣಿಸಲಾಗುತ್ತದೆ. ಪಪ್ಪಾಯಿ ಸುಲಭವಾಗಿ ಜೀರ್ಣವಾಗುವ ಹಣ್ಣಾಗಿದ್ದು, ಇದು ಯಕೃತ್ತಿನ ಮೇಲೆ ಹೆಚ್ಚುವರಿ ಹೊರೆ ಹಾಕುವುದಿಲ್ಲ. ಇದರಲ್ಲಿ ಪೆಪೈನ್ ಕಿಣ್ವವಿದೆ. ಇದು ಕೊಬ್ಬಿನ ವಿಘಟನೆಗೆ ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ಯಕೃತ್ತಿನ ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಕೋಳಿ ಮಾಂಸವನ್ನು ತಿನ್ನಲೇಬಾರದು? ಆಪ್ಷನ್ಸ್ ಎ ಅಧಿಕ ಬೊಜ್ಜು, ಬಿ ಮೂತ್ರಪಿಂಡ ಸಮಸ್ಯೆ, ಸಿ ಶುಗರ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿರುವವರು ಕೋಳಿ ಮಾಂಸ, ವಿಶೇಷವಾಗಿ ಚರ್ಮದ ಭಾಗವನ್ನು ತಪ್ಪಿಸಬೇಕು. ಕೋಳಿಯ ಚರ್ಮದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿರುತ್ತದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಏರಿಸಿ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಕುಟುಂಬದಲ್ಲಿ ಹೃದಯ ಸಮಸ್ಯೆಗಳ ಇತಿಹಾಸವಿರುವವರಿಗೆ ಇದು ಇನ್ನಷ್ಟು ಅಪಾಯಕಾರಿಯಾಗಬಹುದು. ಆದ್ದರಿಂದ ಕೊಲೆಸ್ಟ್ರಾಲ್ ಸಮಸ್ಯೆ ಇರುವವರು ಕೋಳಿಯ ಚರ್ಮವನ್ನು ತೆಗೆದು ಸೇವಿಸುವುದು ಅಥವಾ ಒಟ್ಟಾರೆಯಾಗಿ ಕೋಳಿ ಮಾಂಸವನ್ನು ಕಡಿಮೆ ಮಾಡುವುದು ಒಳಿತು. ಇನ್ನು ಮೂತ್ರಪಿಂಡದ ಸಮಸ್ಯೆಗಳಿರುವವರಿಗೆ ಕೋಳಿ ಮಾಂಸವು ಹಾನಿಕಾರಕವಾಗಬಹುದು. ಕೋಳಿಯಲ್ಲಿ ಹೆಚ್ಚಿನ ಪ್ರೋಟೀನ್ ಇರುವುದರಿಂದ ಇದು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನುಂಟು ಮಾಡಬಹುದು. ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಇರುವವರು ಕೋಳಿ ಮಾಂಸವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಅಥವಾ ವೈದ್ಯರ ಸಲಹೆಯಂತೆ ಸೀಮಿತ ಪ್ರಮಾಣದಲ್ಲಿ ಮಾತ್ರ ಸೇವಿಸಬೇಕು. 9ನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಹಲಸಿನ ಹಣ್ಣನ್ನು ಬೆಳೆಯುವ ದೇಶ ಯಾವುದು? ಆಪ್ಷನ್ಸ್ ಎ ಬಾಂಗ್ಲಾದೇಶ್, ಬಿ ಥೈಲ್ಯಾಂಡ್, ಸಿ ಚೀನಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ 1.4 ಮಿಲಿಯನ್ ಟನ್ಗಳಿಗಿಂತ ಹೆಚ್ಚು ಹಲಸಿನ ಹಣ್ಣು ಉತ್ಪಾದಿಸಲಾಗುತ್ತದೆ. ಕೇರಳ, ತಮಿಳುನಾಡು, ಕರ್ನಾಟಕ, ಅಸ್ಸಾಂ ಮತ್ತು ಬಿಹಾರದಂತಹ ರಾಜ್ಯಗಳಲ್ಲಿ ಹಲಸಿನ ಹಣ್ಣನ್ನು ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಹಲಸಿನ ಹಣ್ಣು ಉತ್ಪಾದಿಸುವ ದೇಶ. ಭಾರತದ ಅನೇಕ ರಾಜ್ಯಗಳಲ್ಲಿನ ಫಲವತ್ತಾದ ಮಣ್ಣು ಹಲಸಿನ ಹಣ್ಣು ಬೆಳೆಯಲು ಸೂಕ್ತವಾಗಿದೆ. ಇನ್ನು ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಹಲಸಿನ ಹಣ್ಣು ಉತ್ಪಾದಕ ರಾಷ್ಟ್ರವಾಗಿ ಬಾಂಗ್ಲಾದೇಶವು ಕಂಡುಬರುತ್ತದೆ. ಇದನ್ನು ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು ಎಂದಲೂ ಕರೆಯಲಾಗುತ್ತದೆ. ಮಧ್ಯ ಮತ್ತು ಉತ್ತರ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಇನ್ನು 3ನೇಯದಾಗಿ ಥೈಲ್ಯಾಂಡ್ ಹೆಚ್ಚಿನ ಪ್ರಮಾಣದಲ್ಲಿ ಹಲಸಿನ ಹಣ್ಣುಗಳನ್ನು ಬೆಳೆಯುತ್ತದೆ ಮತ್ತು ಇದು ಪ್ರಮುಖ ರಫ್ತು ಮಾಡುವ ದೇಶವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.